ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದೇನೆ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಕೂಡ ಆಗಿದ್ದೇನೆ. ನಾನು ಹೇಳಿಕೊಂಡಿರೋ ವಿಷಯ ಏನಂದರೆ ಗ್ರಹಣದ ಬಗ್ಗೆ. ಸೂರ್ಯ ಚಂದ್ರನ ಗ್ರಹಣ ಏನು ಬರ್ತದೆ ಅದು ಬಂದವಾಗ ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಹೆಂಗಸರು, ಅವರು ಯಾವುದೇ ರೀತಿಯಾದಂತಹ ಬಟ್ಟು ಮುರಿಯೋದಾಗಿರ್ಬೋದು, ಕಾಲು ಬಟ್ಟು ಮುರಿಯೋದಾಗಿರ್ಬೋದು, ಆ ರೀತಿ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ಆ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಇರ್ತದೆ. ಯಾಕೆ ಅಂದರೆ ನಮಗೆ ಸೂರ್ಯ ಮತ್ತು ಚಂದ್ರರು ದಿನನಿತ್ಯದಲ್ಲಿ ನಮ್ಮನ್ನು ಅವರು ನೋಡ್ತಾ ಇರ್ತಾರೆ ಮತ್ತು ನಮ್ಮ ಚಲನವಲನವನ್ನು ಗ್ರಹಿಸ್ತಾ ಇರ್ತಾರೆ. ಗ್ರಹಣದ ಸಮಯದಲ್ಲಿ ಅವರಿಗೆ ನಮ್ಮ ಚಲನವಲನವನ್ನು ಗ್ರಹಿಸೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಅವರಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಬೇಕು. ಶಕ್ತಿ ಅಂದರೆ ಏನು? ದೇವರ ಒಂದು ಆರಾಧನೆ ಮಾಡುವಂಥ ಕಾರ್ಯವನ್ನು ಮಾಡಿದರೆ ಅವರ ಹತ್ರ ಯಾವುದೇ ರೀತಿಯಾದಂತಹ ಒಂದು ಆರಾಧನೆ ಮಾಡಿರೋ ಶಕ್ತಿ ಇರೋದಿಲ್ಲ. ಶಕ್ತಿ ಇಲ್ಲದ ಕಾರಣ ದಿನನಿತ್ಯ ಕಾರ್ಯನಿರತರಾಗಿರ್ತಾರೆ. ಅವರು ಕಾರ್ಯನಿರತರಾಗಿರೋದ್ರಿಂದ ಪಂಚಭೂತಗಳು ಅವರಿಗೆ ಶಕ್ತಿ ಇರೋದಿಲ್ಲ. ನಾವು ಏನು ನಮ್ಮ ಪೃಥ್ವಿಯಲ್ಲಿ ಏನು ಭೂಮಿ ಒಂದು ಗ್ರಹ, ಆದರೂ ಚಂದ್ರರು ಕೂಡ ಅವ್ರ ಗ್ರಹ ಆಗಿರೋದ್ರಿಂದ ನಾವೆಲ್ಲ ಅವರಿಗೆ ಸಂಬಂಧಪಟ್ಟವರಾಗಿರ್ತೀವಿ. ಅದಕ್ಕಾಗಿ ನಾವು ಏನು ಮಾಡಬೇಕು, ನಾವು ಅವರಿಗೆ ಶಕ್ತಿ ತುಂಬುವಂಥ ದೇವರ ಒಂದು ಆರಾಧನೆ ಮಾಡಿ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದರೆ ಆ ಗ್ರಹಣವನ್ನು ಇದು ಮಾಡೋದಕ್ಕೆ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಎರಡನೇದೇನೆಂದರೆ ಅವರು ನಮಗೆ ಏನಾಗ್ತದೆ, ಮುಂದಿನ ದಿನದಲ್ಲಿ ನಮಗೆ ಏನೂ ಕಷ್ಟ ಸುಖಗಳು ಬಂದರೆ ಅವರು ಕಾಯ್ತಾರೆ. ಮತ್ತೇನೆಂದರೆ ಗ್ರಹಣದ ಸಮಯದಲ್ಲಿ ದುಷ್ಟಶಕ್ತಿಗಳು ಏನು ಮಾಡ್ತಾರೆ, ಅವ್ರದ್ದು ನೋಟ ನಮ್ಮ ಹತ್ರ ನಮ್ಮ ಇದರಲ್ಲಿ ಇರೋದಿಲ್ಲ. ಅದಕ್ಕಾಗಿ ಆ ನೋಟ ತಪ್ಪಿದವಾಗ ದೊಡ್ಡ ದೊಡ್ಡ ಮಂತ್ರವಾದಿಗಳು ಒಂದು ದುಷ್ಟಶಕ್ತಿಯನ್ನು ಇದು ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಆದಷ್ಟು ಗ್ರಹಣದ ಸಮಯದಲ್ಲಿ ಆದಷ್ಟು ಅವರಿಗೆ ಒಂದು ಶಕ್ತಿಯನ್ನು ತುಂಬಿದರೆ ಅವರ ಒಂದು ನಮಗೆ ನೇರವಾದಂಥ ಒಂದು ದೃಷ್ಟಿ ಹಾಗೂ ಅವರ ಒಂದು ಆಶೀರ್ವಾದ ಕೂಡ ನಮಗಿರ್ತದೆ. ಮತ್ತು ಏನಂದರೆ ದುಷ್ಟಶಕ್ತಿಗಳು ಏನು ಇದು ಮಾಡ್ತಾರೆ. ಮತ್ತು ಅಮಾವಾಸ್ಯೆ ಸಮಯದಲ್ಲೂ ಕೂಡ ಚಂದ್ರನ ಒಂದು ಶಕ್ತಿ ಕೂಡ ಕಡಿಮೆ ಇರ್ತದೆ ನಮ್ಮ ಇದರಲ್ಲಿ ಭೂಮಿಯಲ್ಲಿ. ಅದಕ್ಕಾಗಿ ಅಮಾವಾಸ್ಯೆ ಸಮಯದಲ್ಲೂ ಕೂಡ ದುಷ್ಟಶಕ್ತಿಯನ್ನು ಆಹ್ವಾನ ಮಾಡುವಂಥದ್ದು ನೀವು ಕಂಡಿರ್ತೀರಿ. ಆದರೆ ಅರ್ಧ ಶಕ್ತಿ ಕಡಿಮೆ ಆಗಿರ್ತದೆ, ಅರ್ಧ ಶಕ್ತಿ ಅದೇ ರೀತಿಯಾಗಿ ನೋಡ್ತಾ ಇರ್ತದೆ. ಅದನ್ನು ಬಿಟ್ಟು ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಶಕ್ತಿ ಇರೋದಿಲ್ಲ. ಆ ಸಮಯದಲ್ಲಿ ದುಷ್ಟಶಕ್ತಿಗಳು ಇದು ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಅವ್ರ ಹತ್ರ ಪಾಪ ತಪ್ಪಿಸಿಕೊಳ್ಳೋದಕ್ಕೆ ಅವ್ರ ಹತ್ರ ಇಂಡಿಪೆಂಡೆಂಟ್ ಆದ ಶಕ್ತಿಗಳು ಇಲ್ಲ. ಯಾಕಂದರೆ ಪಂಚಭೂತಗಳ ಹತ್ರ. ಅದಕ್ಕೆ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅವರಿಗೆ ನಾವು ಶಕ್ತಿ ತುಂಬುವಂಥ ಕಾರ್ಯ ಮಾಡಬೇಕು. ಈಗ ಇದರಲ್ಲಿ ಧರ್ಮ ಜಾತಿ ವಿಷಯ ಇಲ್ಲ. ಈ ಒಂದು ಪೃಥ್ವಿಯಲ್ಲಿ ಭೂಮಿಯಲ್ಲಿ ಯಾರು ವಾಸ ಮಾಡಿರ್ತಾರೆ ಅವರು ನಾವು ಚಂದ್ರ ಮತ್ತು ಸೂರ್ಯನನ್ನು ಅವಲಂಬಿತರು ಯಾರಿರ್ತಾರೆ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕಾರ್ಯವನ್ನು ಮಾಡಿದರೆ ನಮಗೆ ಮುಂದಿನ ದಿನದಲ್ಲಿ ಅವರು ಕಾಯ್ತಾರೆ. ಇಲ್ಲ ಅಂದುಬಿಟ್ರೆ ಅವರು ಇದು ಮಾಡ್ತಾರೆ, ಅವರು ಕೂಡ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕಷ್ಟದ ಕಾಲಕ್ಕೆ ನಮಗೆ ಕಾಯಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಇದು ಮಾಡ್ತಾರೆ. ಮತ್ತೇನೆಂದರೆ ಇದು ಜಾತಿ ಮತ್ತು ಪ್ರೆಗ್ನೆಂಟ್ ಯಾರಿರ್ತಾರೆ ಅವರಿಗೂ ಕೂಡ ಭಾಳ ಮುಖ್ಯ ಇದು. ಯಾಕಂದರೆ ಅಂಗವಿಕಲರು ಕೆಲವೊಂದು ಹುಟ್ಟೋದು ಕೂಡ ಇದನ್ನೇ ಮುಖ್ಯವಾಗಿ ಕಾರಣ ಕೂಡ ಇರ್ತದೆ. ಯಾಕಂದರೆ ಅವ್ರಿಗೆ ಕಷ್ಟದ ಸಮಯದಲ್ಲಿ ಅವರು ದೇವರ ಆರಾಧನೆ ಮಾಡಿ ಅವರಿಗೊಂದು ಏನು ಶಕ್ತಿಯನ್ನು ತುಂಬುವಂಥ ಕಾರ್ಯವನ್ನು ಮಾಡಬೇಕು. ಅವ್ರು ಪ್ರೆಗ್ನೆಂಟ್ ಆಗಿರೋರು ಮತ್ತು ಪ್ರತಿಯೊಬ್ಬರು ಈಗ ಪೃಥ್ವಿಯಲ್ಲಿ ಯಾರು ವಾಸ ಆಗಿರ್ತಾರೆ ಅದಕ್ಕೆ ಜಾತಿ ಧರ್ಮದ ವಿಷಯದ ಇರುವುದಿಲ್ಲ. ಯಾಕಂದರೆ ನಮಗೆ ಅವರ ಒಂದು ದಿನನಿತ್ಯ ಅವ್ರದ್ದು ಒಂದು ನಮಗೆ ಗಾಳಿ ಏನು ಸೂರ್ಯನ ಬೆಳಕು ಏನು ಒಂದೆಲ್ಲದು ಬೇಕಾಗ್ತದೆ. ಅವರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದು ಮಾಡಬೇಕು. ನಾವು ಆದಷ್ಟು ದೇವರ ಆರಾಧನೆ ಮಾಡಿ ಅವ್ರಿಗೆ ಶಕ್ತಿ ತುಂಬಿದರೆ ಆ ಒಂದು ಕಷ್ಟದಿಂದ ಅವ್ರಿಗೆ ಹೊರಗೆ ಬರುವುದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ನಾವು ಗ್ರಹಣದ ಸಮಯದಲ್ಲಿ ಅವರಿಗೆ ಒಂದು ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದರೆ ಅವರ ಒಂದು ಕೃಪಕಟಾಕ್ಷ ನಮಗೆ ಯಾವಾಗಲೂ ಇರ್ತದೆ. ಮತ್ತೇನೆಂದರೆ ಅವರು ಅದೇ ನಾವು ಹೇಳಿದ್ನಲ್ಲ, ಮತ್ತೆ ಏನಂದರೆ ಅವರಿಗೊಂದು ಇಂಡಿಪೆಂಡೆಂಟ್ ಆದಂಥ ಶಕ್ತಿ ಇಲ್ಲದ ಕಾರಣದಿಂದ ಅವ್ರು ಏನು ಮಾಡ್ತಾರಂದರೆ ಅವರಿಗೆ ನಾವು ಶಕ್ತಿ ತುಂಬಿದರೆ ಅವರಿಗೆ ಆ ಶಕ್ತಿಯನ್ನು ಹೊರವಾಗಿ ಇದಾಗ್ತದೆ. ಮತ್ತೇನೆಂದರೆ ದುಷ್ಟಶಕ್ತಿಗಳು ಅದೇ ಸಮಯವನ್ನು ಕಾಯ್ತಾ ಇರ್ತಾರೆ. ಯಾಕಂದರೆ ಗ್ರಹಣ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಅದನ್ನು ಕಾದ್ಬಿಟ್ಟು ಅವರು ಇದು ಮಾಡ್ತಾರೆ. ಆ ಸಮಯದಲ್ಲಿ ಅವರು ಒಂದು ಕಣ್ಣು ಕಟ್ಟುವುದಕ್ಕೆ ಗ್ರಹಣದಲ್ಲಿ ಗ್ರಹಗಳು ಅಡ್ಡ ಬರ್ತವೆ ಅಂತ ಹೇಳ್ತಾರೆ, ರಾವು ಅಡ್ಡ ಬರ್ತದೆ ಅಂದ್ಕೊಂಡು ಹೇಳ್ತಾರೆ. ಅದು ಬಂದಾವಾಗ ನಾವು ಆದಷ್ಟು ಅವರಿಗೆ ಶಕ್ತಿ ತುಂಬಿದರೆ ನಮಗೆ ಅವರು ಸೂರ್ಯಚಂದ್ರನಿಗೆ ಇದು ಒಂದು ಅವ್ರಿಗೆ ಗ್ರಹಣ ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ನಾವು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀವಿ.